ಫ್ರೆಂಡ್ಸ್, ಮೇಲೆ ಮಾತಾಡಲ್ಲ. ನಾನು ಕೀರ್ತಿ. ಇವತ್ತು ಬೆಳಿಗ್ಗೆ ಗಂಜಿ ಊಟ ನನಗೆ ನಾನು ಹೇಳಿದ ನೆನ್ನೆ ನನಗೆ ಹೊಟ್ಟೆ ನೋವಾಗಿತ್ತು ಅಂತ. ಅದಕ್ಕೆ ತಿಂಡಿ ಎಲ್ಲ ಎಂತ ಬೇಡ, ಗಂಜಿ ಊಟವೇ ಮಾಡುವ ಅಂತ. ಹಾಗೆ ಗಂಜಿ ಚಟ್ನಿ ಕಷಾಯ ಕುಡ್ದೆ ಬೆಳಿಗ್ಗೆ ಎದ್ದೊಮ್ಮೆ. ಈಗೊಮ್ಮೆ ಗಂಜಿ ಊಟ ಮಾಡುವ. ನಾನು ಅವತ್ತು ಹೇಳಿದಲ್ಲ ನಮ್ಮ ಟೊಮೆಟೊ ಸಾರು ಒಳ್ಳೇದು ಮಾಡ್ತಾರೆ ಅಂತ. ಅದಕ್ಕೊಂದು ಪುಡಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೇನೆ. ಒಂದು 15 ಮೆಣಸು, ಒಂದು ಈ ಥರ ಸಣ್ಣ ಸ್ಪೂನಲ್ಲಿ ಮೆಂತೆ, 3 ಸ್ಪೂನ್ ಜೀರಿಗೆ, 1 ಕಪ್ ಫುಲ್ ಇಲ್ಲ, ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ಕೊತ್ತಂಬರಿ, ಮತ್ತೊಂದು ಸಣ್ಣ ಇಂಗು, ಮತ್ತೊಂದು 6ರಿಂದ 7 ಎಸಳು ಇದು ಬೇಸೊಪ್ಪು. ಇದನ್ನೆಲ್ಲ ಹಾಕಿ ಹುಡಿ ಮಾಡಬೇಕು. ನೀರಿರಬಾರ್ದು ಆಯ್ತಾ, ಚಂದ ತರಿ ಹುಡಿ ಮಾಡಬೇಕು. ನಾನು ತೋರಿಸ್ತೇನೆ ಹುಡಿ ಮಾಡಿದ್ಮೇಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಆಮೇಲೆ ಈರುಳ್ಳಿ ಹಾಕಿದ್ದಾರೆ. ಈಗ ಅದು ಈರುಳ್ಳಿ ಚಂದ ಫ್ರೈ ಆಗಲಿ. ಅದನ್ನೆಲ್ಲ ಪುಡಿ ಮಾಡಿ ಈ ಥರ ಆಗಿದೆ. ಈಗ ಇದನ್ನು ಟೊಮೆಟೊ ಸಾರಿಗೆ ಹೇಗೆ ಮಾಡೋದು ಅಂತ ಹೇಳ್ತಾನೆ. ಈಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ. ಈಗ ಅದು ಈರುಳ್ಳಿ ಫ್ರೈ ಆಗಲಿ ಚಂದ. ಈಗ ಅದಕ್ಕೆ ಟೊಮೆಟೊ ಎಲ್ಲ ಹಾಕು, ಕಾಯಿ ಮೆಣಸು ಮತ್ತು ಶುಂಠಿ ಎಲ್ಲ ಹಾಕುದು. ಎಲ್ಲ ಹಾಕಿ ಅದು ಚಂದ ಬೇಯಲಿ. ಟೊಮೆಟೊ, ಕಾಯಿ ಮೆಣಸು, ಶುಂಠಿ ಎಲ್ಲ. ಇವಾಗ ಟೊಮೆಟೊ ಎಲ್ಲ ಚಂದ ಬೆಂದಿದೆ. ಈಗ ಅದಕ್ಕೆ ಹುಳಿ ನೀರು ಹಾಕಲಿಕ್ಕೆ. ಹುಳಿ ನೀರು ಹಾಕಿ, ಅಪ್ಪು ಖಾರ ಒಂದು ವಿತ್ತು ಕುಂಡೆಗೆ, ಅವ್ಯಕ್ತನ ಕುಂಡೆಗೆ ಬೆಲ್ಲ ಹಾಕ್ತಿದ್ದಾರೆ. ಅದಕ್ಕೆ ಈಗ ಚಂದ ಮಿಕ್ಸ್ ಮಾಡುವ. ಅದಕ್ಕೆ ಹುಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕುದು. ಬೆಲ್ಲ ಎಲ್ಲ ಕರಗಿದ ಮೇಲೆ ಹುಡಿ ಖಾರ ಎಷ್ಟು ಬೇಕೋ ಹಾಗೆ ಅದರ ಲೆಕ್ಕದಲ್ಲಿ ಹುಡಿ ಹಾಕಿ ಮಿಕ್ಸ್ ಮಾಡಿ. ಹೀಗೆ ಚಂದ ಮಿಕ್ಸ್ ಮಾಡುವ. ಒಂಚೂರು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರು ಹಾಕಬೇಕು. ನೀರು ಎಷ್ಟು ತೆಳ್ಳಗೆ ಬೇಕು, ಎಷ್ಟು ಸಾರು ಬೇಕು. ಮತ್ತು ತುಂಬ ನೀರು ಮಾಡಿದರೂ ಸರಿ ಆಗೋದಿಲ್ಲ. ಹಾಗೆ ಟೊಮೆಟೊ ಸಾರು ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪಿಲ್ಲ, ಇರ್ತಿದ್ರೆ ಇನ್ನೂ ಒಳ್ಳೇದಿರ್ತಿತ್ತು. ಚಂದ ಕುದಿತಾ ಉಂಟು. ಇನ್ನು ಊಟ ಮಾಡೋ ಗೈಸ್. ನಮಗೆ ಇವತ್ತು ತೊಂಡೆಕಾಯಿ ಪಲ್ಯ, ಅನ್ನ, ಟೊಮೆಟೊ ಸಾರು, ಅವ್ಯಕ್ತಿಗೆ ಮೊಸರು. ಇದಕ್ಕೆ ಒಂಚೂರು ಟೊಮೆಟೊ ಸಾರು ಹಾಕ್ತೇನೆ. ಅವನಿಗೆ ತೊಂಡೆಕಾಯಿ ಎಲ್ಲ ಇಳಿಯುವುದಿಲ್ಲ. ಇನ್ನು ಊಟ ಮಾಡೋದು. ಮಳೆ ಬಂತು ನೋಡಿ. ಕಡೆಗೂ ಕಾದು 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 ಚೂರು ಸುರಿತಾ ಉಂಟು. ನೋಡ್ಬೋದು ರೋಡಲ್ಲೆಲ್ಲ ನೀರು ಹೋಗ್ತಾ ಉಂಟು. ಅವ್ಯಕ್ತ ಮೇಲೆ ಬಾ. ಇಲ್ಲಿ ಹಬ್ಬ ಒಂಚೂರು ತಣ್ಣಗೆ ಆಯ್ತು. ಆದರೆ ಜೋರು ಬರಬೇಕು, ಇಷ್ಟು ಸಾಲುದಿಲ್ಲ. ಇಲ್ಲೆಲ್ಲ ನೀರು ಬಂದಿದೆ ನೋಡಿ. ಅವ್ಯಕ್ತ ಇವನನ್ನು ನೋಡಿ ಇಲ್ಲಿ. ಛೀ, ಹಬ್ಬ ಫ್ರೆಂಡ್ಸ್, ನೆನ್ನೆ ಎಂತಾಯ್ತು ಗೊತ್ತುಂಟಾ? ನಾನು ಊಟ ಮಾಡಿದೆ ಅಲ್ಲ, ಊಟ ಎಲ್ಲ ಮಾಡಿದ್ಮೇಲೆ ಮತ್ತೆ ನಾನು ಮಲಗಿದೆ. ನನಗೇನು ಕೂಡ್ಲಿಲ್ಲ. ನನಗೆ ತುಂಬ ತಲೆನೋವು ಆಗ್ತಿತ್ತು, ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವು ಕೂಡ ಆಗ್ತಿತ್ತು. ಹಾಗೆ ನಾನು ತೋರಿಸಿದೆಲ್ಲ ಮಧ್ಯಾಹ್ನ ಎಂತೆಲ್ಲ ಊಟ ಮಾಡಿದ ಮತ್ತೆ ನಾನು ವಿಡಿಯೋ ಮಾಡಬೇಕು ಅಂತಿದ್ದೆ. ಮತ್ತೆ ಮಳೆ ಬಂತು, ಅದನ್ನೆಲ್ಲ ವಿಡಿಯೋ ಮಾಡಿದೆ ಅಲ್ಲ. ಆಮೇಲೆ ಮತ್ತೆ ನಾನು ಮಲಗಿದೆ. ಅವ್ಯಕ್ತನ್ನು ಮಲಗಿಸಿ ನಾನು ಮಲಗಿದೆ. ಮಗುವನ್ನ ಅಮ್ಮ ನೋಡ್ಕೊಳ್ತಾ ಇದ್ರು. ಮತ್ತೆ ಎದ್ದು ಕೂಡ ನನಗೆ ಅಷ್ಟೊಂದು ಇದ್ರಲ್ಲಿ ಇರಲಿಲ್ಲ. ಹಾಗೆ ಇದು ನೆಕ್ಸ್ಟ್ ಡೇ ಈಗ ಬೆಳಿಗ್ಗೆಯಿಂದ ವಿಡಿಯೋ ಶುರು ಮಾಡ್ತಾ ಇದ್ದಾನೆ. ಈಗ ಅಮ್ಮ ಇದು ಸೋಯಾಬೀನ್ ಸುಕ್ಕ ಮಾಡುವ ಅಂತ ಹೇಳಿದ್ರು. ಹಾಗೆ ಅದರ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ನಾವು ಹೇಗೆ ಮಾಡ್ತೇವೆ ಅಂತ ನಿಮ್ಮ ಹತ್ರ ಕೂಡ ಹೇಳ್ತೇನೆ. ಸೋಯಾಬೀನ್ ಸುಕ್ಕ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೇನೆ. ಮೆಣಸು ಇಷ್ಟು, ಮೆಣಸು ಖಾರಕ್ಕೆ ನಾವೆಷ್ಟು ಹಾಕಿದ್ದೇವೆ? 15 ಹಾಕಿದ್ದಾರೆ. ಕೊತ್ತಂಬರಿ ಅವರು ಕೈ ಅಳತೆಗೆ 1.5 ಮುಷ್ಟಿ ಅಷ್ಟು ಹಾಕಿದ್ದಾರೆ. ಒಂದಿಷ್ಟು
ಸಾಕಷ್ಟು. ಮೆಂತೆ. ನೆಕ್ಸ್ಟ್ ಸಾಸಿವೆ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್. ಕೈಯಲ್ಲಿ ಹಾಕುದಾದ್ರೆ ಈಗ ತೋರಿಸಿದ್ರಲ್ಲ ಅಷ್ಟು. ಮತ್ತೆ ಇದು ಜೀರಿಗೆ 1 ಸ್ಪೂನ್. ಕೈಯಲ್ಲಿ ಹಾಕುದಾದ್ರೆ ಅಷ್ಟು, ಸ್ಪೂನಲ್ಲಿ ಹಾಕುದಾದ್ರೆ 1 ಸ್ಪೂನ್ ಸಾಕು. ಮತ್ತೆ ಇದು ಚಕ್ಕೆ ಲವಂಗ. ನಾವು ಜಾಸ್ತಿ ಗರಂ ಮಸಾಲೆ ಎಲ್ಲ ಹಾಕುದಿಲ್ಲ, ನಮಗೆ ಇಷ್ಟ ಆಗುದಿಲ್ಲ ಹಾಗೆ. ಇದನ್ನು ಚಂದ ಹುರಿಯುವ. ನಾನು 1-2 ಸಲ ಚಂದ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದಾರೆ. ಇನ್ನದು ನೆಂದೆಲ್ಲ ದಪ್ಪ ಆಗ್ತದೆ, ಅದು ಗೊತ್ತುಂಟಲ್ಲ, ಎಲ್ಲರೂ ಮಾಡ್ತಾರೆ ಸೋಯಾಬೀನ್ ಸುಕ್ಕ ಎಲ್ಲ. ಮತ್ತೆ ನಾವು ಇಡೀ ಹಾಕುದ, ಕಟ್ ಮಾಡಿ ಹಾಕುದು. ಆಯ್ತು, ಈಗ ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಇಟ್ಟಿದ್ದಾರೆ. ಈಗ ಗರಿ ಆಗ್ಬೇಕು. ಇದು ತಣ್ಣಗೆ ಆದ್ಮೇಲೆ ಇದನ್ನು ಹುಡಿ ಮಾಡುವ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಮತ್ತೆ ಈರುಳ್ಳಿ ಹಾಕಿ, ಟೊಮೆಟೊ ಹಾಕಿ ಚಂದ ಫ್ರೈ ಮಾಡಬೇಕು. ಮತ್ತೆ ಸೋಯಾಬೀನ್ ಹಾಕಿ ಹೀಗೆ ಫ್ರೈ ಮಾಡ್ತಾ ಇದ್ದಾರೆ. ಮತ್ತೊಂದು ಸ್ವಲ್ಪ ಕಾಯನ್ನು ಹೀಗೆ ಹುರಿಬೇಕು. ಅದಾದ್ಮೇಲೆ ಹಾಕ್ಲಿಕ್ಕೆ ಉಂಟು, ಅದು ಹೇಳ್ತೇನೆ ನಾನು. ಈ ಫಸ್ಟಿಗೆ ಚಂದ ಹುರಿಬೇಕು ಅದನ್ನು. ಈಗ ಅದಕ್ಕೆ ಒಂಚೂರು ನೀರು ಹಾಕ್ಬೇಕು, ಅದು ಸ್ವಲ್ಪ ಬೇಯಲಿಕ್ಕೆ ತಕ್ಕ. ಹೀಗೆ ಉಪ್ಪು ಆಗಲೇ ಹಾಕಿದ್ದಾರೆ, ಹುರಿತಿದ್ರಲ್ಲ ಆಗ್ಲೇ ಉಪ್ಪು ಹಾಕಿದೆ ಆಯ್ತಾ. ಅದೇ ಆಗ ಮಸಾಲೆ ಎಲ್ಲ ಹುರಿದಿತ್ತಲ್ಲ, ಅದನ್ನೀಗ ಪುಡಿ ಮಾಡಿದ್ದು. ಈಗ ಅದನ್ನು ಇದಕ್ಕೆ ಹಾಕುದು. ಇದು ಬೆಂದಿದೆ. ಇದನ್ನು ಚಂದ ಇದನ್ನು ಚಂದ ಮಿಕ್ಸ್ ಮಾಡಿದ್ರೆ ಆಯ್ತು. ಪುಡಿ ಕಮ್ಮಿ ಆದ್ರೆ ಇನ್ನೊಂಚೂರು ಹಾಕಿದ್ರೆ ಆಯ್ತು. ಹಾಗೆ ಒಂದು ಸ್ವಲ್ಪ ಈಗ ಹುಳಿ ನೀರು ಹಾಕ್ಬೇಕು. ನೋಡಿ, ಇವಾಗ ಪುಡಿ ಎಲ್ಲ ಹಾಕಿದ ಮೇಲೆ ಹೀಗೆ ಕಾಣ್ತದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಟು. ಈಗ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾರೆ. ಹೀಗೆ ಅದನ್ನು ಚಂದ ಮಿಕ್ಸ್ ಮಾಡು. ಈಗ ನೋಡಿ, ನಮ್ದು ಯಮ್ಮಿ ಸೋಯಾಬೀನ್ ಸುಕ್ಕ ರೆಡಿ. ಅದು ತೀರಾ ಸುಕ್ಕ ಮಾಡಲಿಲ್ಲ, ಸ್ವಲ್ಪ ಗಸಿ ಮಾಡಿದೆ ಆಯ್ತಾ. ಅದು ಅನ್ನಕ್ಕೆಲ್ಲ ಒಳ್ಳೇದಾಗ್ತದೆ. ಹಾಗೆ ಇನ್ನು ಊಟ ಮಾಡುವ. ಆಯ್ತು ಗೈಸ್, ನೋಡಿ ಎಷ್ಟು ಯಮ್ಮಿಯಾಗಿ ಬಂದಿದೆ ನೋಡಿ, ಸೂಪರ್ ಆಗಿದೆ ಆಯ್ತಾ. ಮತ್ತೆ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಪದಾರ್ಥ ಮಣ್ಣಿನ ಪಾತ್ರೆಯಲ್ಲೇ ಮಾಡುದು, ಅದರ ಟೇಸ್ಟ್ ಒಂಥರ ಸೂಪರ್ ಇರ್ತದೆ. ಒಳ್ಳೆಯಾಗಿದೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಈ ಥರದ್ದು ಒಳ್ಳೆ ಆಗ್ತದೆ. ಸಂಜೆ ಆಯ್ತು ಗೈಸ್, ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಮಲಗಿದ್ದೆ. ನಿದ್ದೆ ಮಾಡಿರಲಿಲ್ಲ, ಸುಮ್ಮನಾಗಿ ಮಲ್ಕೊಂಡಿದ್ದೆ ಮಗು ಹತ್ರ. ಹಾಗೆ ಮಗು ಮಲಗಿದ್ದ, ಅವ್ಯುಕ್ತಿ ಎದ್ದ ಈಗ. ಹಾಗೆ ನಾನೆಲ್ಲ ಒಂದು ಸ್ವಲ್ಪ ಮುಕ್ಕೆಲ್ಲ ತೊಳ್ಕೊಂಡು ಬಂದೆ. ಇನ್ನು ಕಾಫಿ ಎಲ್ಲ ಕುಡಿಬೇಕಷ್ಟೇ. ಇನ್ನು ಮಧ್ಯಾಹ್ನ ಊಟ ಮಾಡಿದ ಒಂದು ಸ್ವಲ್ಪ ಲೇಟ್ ಆಗಿದೆಲ್ಲ, ಹಾಗೆ ಅವ್ಯುಕ್ತ ಇವಾಗ ಎದ್ದ. ನಾನು ಅವನ ಬುಕ್ಕಿಗೆಲ್ಲ ಒಂದು ಸ್ವಲ್ಪ ಬೈಂಡ್ ಹಾಕುವ ಅಂತೇಳಿ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದೇನೆ. ಅವನ ನೋಡಿ, ಪುಟ್ಟ ಎದ್ದಚ್ಚೆ. ನಾಚಿಗೆ ಆಯ್ತು. ಹಾಗೆ ಇನ್ನು ಆಯ್ತಲ್ಲ, ಇನ್ನು 2 ದಿನ ಉಂಟಷ್ಟೇ. ಹಾಗೆ ಬುಕ್ಕಿಗೆಲ್ಲ ಎಲ್ಲ ಒಟ್ಟಿಗೆ ಇಟ್ಟರೆ ಕಷ್ಟ ಆಗ್ತದೆ. ದಿನಕ್ಕೆ 1-2 ಜಾಸ್ತಿ ಬುಕ್ ಇಲ್ಲ ಅವ್ರಿ, ನಾನು ತೋರಿಸ್ತೇನೆ. ಜಾಸ್ತಿ ಬುಕ್ ಏನಿಲ್ಲ, LKG ಅಲ್ಲ. ಹಾಗೆ ದಿನಕ್ಕೆ ಒಂಚೂರು ಬೈಂಡ್ ಹಾಕುವ ಅಂತ. ನಾಳೆ ಅವನ ಯೂನಿಫಾರ್ಮ್ ತರ್ಲಿಕ್ಕೆ ಹೋಗ್ಬೇಕು, ಸ್ಟಿಚಿಂಗ್ ಕೊಟ್ಟದ್ದು. ಹಾಗೆ ನಾನು ಬೈಂಡ್ ಹಾಕ್ಲಿಕ್ಕೆ ಕೂತೆ ಗೈಸ್. ಬೈಂಡ್ ಎಲ್ಲ ಹಾಕುವಾಗ, ನಾವು ಸಣ್ಣದಿರುವಾಗ ನಮಗೆ ಇದನ್ನೆಲ್ಲ ಅಮ್ಮ ಮಾಡಿ ಕೊಡ್ತಾ ಇದ್ರು, ಬೈಂಡ್ ಎಲ್ಲ ಹಾಕಿ. ಈಗ ಅದರ ನೆನಪಾಗ್ತದೆ. ಈಗ ನನ್ನ ಮಗನಿಗೆ ನಾನು ಬೈಂಡ್ ಹಾಕ್ತಾ ಇದ್ದೇನೆ.
ಆಯ್ತು ಗೈಸ್, ಊಟ ಎಲ್ಲ ಆಯ್ತು. ಮಲಗ್ಲಿಕ್ಕೆಲ್ಲ ನೆಟ್ಟೆಲ್ಲ ನೋಡಿ, ನೆಟ್ಟೆಲ್ಲ ಹಾಕಿ ರೆಡಿ ಮಾಡಿದ್ದೇನೆ. ಸೊಳ್ಳೆ ಜಾಸ್ತಿ ಉಂಟು, ಇದನ್ನು ಹಾಕಿದ್ರೆ ಸ್ವಲ್ಪ ಸೆಕೆ ಜಾಸ್ತಿ. ಆದ್ರೆ ಎಂತ ಮಾಡುದು, ಸೊಳ್ಳೆ ಎಲ್ಲ ಕಚ್ತದಲ್ಲ ಮಕ್ಕಳಿರುವಾಗೆಲ್ಲ, ಹಾಗೆ ನೆಟ್ಟೆಲ್ಲ ಕಟ್ಟಿದ್ದೇನೆ. ಈಗ ನೋಡಿ, ಅವನಿಗೆ ರಾತ್ರಿ ಅಂಗಿ ಹಾಕುದಿಲ್ಲ ನಾನು, ಸೆಕೆ ಅಲ್ಲ, ಹಾಗೆ ಹಾಗೆ ಮಲಗಿಸುದು. ಇದು ಸಣ್ಣದು ಬಿಟ್ಟೆ ಕೂಡ ಮಲಗ್ಲಿಲ್ಲ, ಸೈಕಲ್ ಹೊಡ್ಕೊಂಡು ಆಟ ಆಡ್ತಾ ಉಂಟದು. ಹಾಗೆ ಇನ್ನು ಅವರಿಬ್ರು ಮಲಗ್ಬೇಕು, ನಾನ್ ಮಲಗ್ಬೇಕಾದ್ರೆ. ಬಾಬನ್ ಮೇಲೆ ಬೀಳ್ಬೇಡ, ಹೆಚ್ಚು ಬಾ. ಸರಿ ಗೈಸ್, ಹಾಗಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಂತ ಅವನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನಂತೆ. ಬಾಯ್ ಹೇಳು. ಬಾಯ್.